ತನ್ನ ಮಣ್ಣಿನಿಂದ ತಿಕ್ಕಿ ಗಣಪತಿಯ ಮೂರ್ತಿಯನ್ನು ಮಾಡಿರುತ್ತಾಳೆ. ಅವಾಗೆ ತನ್ನ ಶಕ್ತಿಯಿಂದ ಜೀವವನ್ನು ತುಂಬುತ್ತಾಳೆ. ಮರುದಿನ ಜಳಕ ಮಾಡಕ್ಕೆ ಹೋದಾಗ ಪಾರ್ವತಿ ಹೇಳುತ್ತಾಳೆ, ಗಣಪತಿ, ನಾನು ಜಳಕ ಮಾಡಕ್ಕೆ ಹೋಗುತ್ತಿದ್ದೇನೆ, ನೀನು ಯಾರನ್ನು ಒಳಗೆ ಬಿಡಬೇಡ, ಬಾಗಲ ಕಡೆಗೆ ನಿಲ್ಲು ಅಂತ ಹೇಳುತ್ತಾಳೆ. ಅವಾಗೆ ಗಣಪತಿ ಹೋಗಿ ನಿಲ್ಲುತ್ತಾನೆ. ಆಮೇಲೆ ಶಿವ ಬರುತ್ತಾನೆ. ಶಿವ, ನೀ ಯಾರು, ನನಗೆ ದಾರಿ ಬಿಡು ಎಂದು ನಾನು ದಾರಿ ಬಿಡೋದಿಲ್ಲ, ನಮ್ಮ ತಾಯಿ ಯಾರನ್ನು ಒಳಗೆ ಬಿಡಬೇಡ ಎಂದು ಹೇಳುತ್ತಾನೆ ಗಣಪತಿ. ಶಿವ ಹೇಳುತ್ತಾನೆ, ಇಲ್ಲ, ನೀ ಯಾರು, ನನ್ನ ಮನೆಯಲ್ಲಿ ನೀನು ಯಾರು ಅಂತ ನನ್ನನ್ನೇ ಕೇಳುತ್ತಿದ್ದೀಯಾ ಎಂದು ಹೇಳುತ್ತಾನೆ. ಆಮೇಲೆ ಹಿಂಗೆ ವಾದ ಆಗಿ ಶಿವ ಸಿಟ್ಟಿಗೇರಿ ತನ್ನ ತ್ರಿಶೂಲದಿಂದ ಗಣಪತಿಯ ರುಂಡವನ್ನು ಕತ್ತರಿಸುತ್ತಾನೆ. ಆಮೇಲೆ ಪಾರ್ವತಿ ಬರುತ್ತಾಳೆ, ಅಯ್ಯೋ ನನ್ನ ಮಗನೇ, ನಿನಗೆ ಏನು ಆಯಿತು ಅಂತ. ಆಮೇಲೆ ಶಿವ ಎಲ್ಲವನ್ನು ಹೇಳುತ್ತಾನೆ, ವಾದ ಆಗಿ ಆಯಿತು ಅಂತ. ಆಮೇಲೆ ಪಾರ್ವತಿ ಹೇಳುತ್ತಾಳೆ, ನನ್ನ ಮಗ ಇವ, ನನ್ನ ಮಗ ಅಷ್ಟೇ ಅಲ್ಲ, ನಿಮ್ಮ ಮಗ ಕೂಡ ಎಂದು ಹೇಳುತ್ತಾಳೆ. ಅವಾಗೆ ಶಿವ, ನನ್ನ ಮಗನೇ, ಅಯ್ಯೋ ನನ್ನ ಮಗನಿಗೇನೆ ನಾ ರುಂಡವನ್ನು ಕತ್ತರಿಸಿದೆ. ಆಮೇಲೆ ಉತ್ತರ ದಿಕ್ಕಿನಲ್ಲಿ ಉತ್ತರಕ್ಕೆ ಮುಖ ಮಾಡಿ ಮಲಗಿರುವ ಆನೆ ರುಂಡವನ್ನು ಕತ್ತರಿಸಿ ತಗೊಂಡು ಬನ್ನಿ ಅಂತ ಶಿವ ಹೇಳುತ್ತಾನೆ. ಅವಾಗೆ ತಗೊಂಡು ಬರುತ್ತಾರೆ, ಗಣಪತಿಯ ರುಂಡಕ್ಕೆ ಅಂಟಿಸುತ್ತಾರೆ. ಅವಾಗೆ ತನ್ನ ಶಕ್ತಿಯಿಂದ ಜೀವವನ್ನು ತುಂಬುತ್ತಾರೆ. ಆಮೇಲೆ ಪಾರ್ವತಿ ಖುಷಿ ಆಗುತ್ತಾಳೆ. ಧನ್ಯವಾದಗಳು.